ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತು ನೋಡಬಹುದಾ ನಿಫ್ಟಿ ಆಗಲಿ ಸೆನ್ಸೆಕ್ಸ್ ಆಗಲಿ ಇಲ್ಲಿಕ ಬ್ಯಾಂಕ್ ನಿಫ್ಟಿ ಆಗಲಿ ಮೂರು ಇಂಡೆಕ್ಸ್ 2.3%ಕಿಂತ ಹೆಚ್ಚು ಬಿದ್ದು. ಎದಕ್ಕೆ ಇವತ್ತು ಮಾರ್ಕೆಟ್ ಭಾಳ ಬಿತ್ತ ಅಂತ ಇವತ್ತಿನ ವಿಡಿಯೋನಾಗ ಏನು ರೀಸನ್ ಇತ್ತು ಅಂತ ತಿಳ್ಕೊಳ್ಳೋಣ. ಮತ್ತು ನಾ ಲಾಸ್ಟ್ಗೆ ನೀವೊಬ್ಬರು ಟ್ರೇಡರ್ ಇದ್ರಿ ಅಥವಾ ಇನ್ವೆಸ್ಟರ್ ಇದ್ರೆ ಏನು ಮಾಡ್ಬೇಕಂತನೂ ಹೇಳ್ತೇನೆ. ನಾನು ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡೋಲ್ದ ನೋಡ್ರಿ ವೀಕ್ಷಕರೇ, ಇವತ್ತು ಮಾರ್ಕೆಟ್ ಬೀಳಾಕ ಒಂದೇ ರೀಸನ್ ಏನಂತಂದ್ರೆ US-ನಾಗ ರಿಸೆಷನ್ ಬರ್ತೈತಿ ಅಂತ ಅನ್ನತಾರ. ಆ ಅಂಜಿಕೆದಿಂದನೂ ಇವತ್ತ ಮಾರ್ಕೆಟ್ ಭಾಳ ಬಿತ್ತ. ಎರಡನೇ ರೀಸನ್ ಏನಂತಂದ್ರೆ ವೀಕ್ಷಕರೇ, ಮಿಡಲ್ ಈಸ್ಟ್ ಕಂಟ್ರಿನಾಗ ಅಂತಂದ್ರೆ ಇರಾನ್ ಆಗಲಿ ಇಸ್ರೇಲ್ ಆಗಲಿ ಅಲ್ಲಿ ವಾರದ ಸಿಚುವೇಶನ್ ಆಗೇತಂತ್ರ. ಅನಾನ ವೀಕ್ಷಕರೇ, ವಾರ್ ಆಗೋದ್ರಿಂದ ಮಾರ್ಕೆಟಿಗೆ ಇದೊಂದು ಪೆಟ್ಟು ಬೀಳ್ತೈತಿ. ಅನಾನ ವೀಕ್ಷಕರೇ, ಆ ಅಂಜಿಕೆದಿಂದನೂ ಮಾರ್ಕೆಟ್ ಇವತ್ತ ಭಾಳ ಬಿತ್ತ. ಮತ್ತು ವೀಕ್ಷಕರೇ, ಮೂರನೇ ರೀಸನ್ ಏನಂತಂದ್ರೆ ವಾರೆನ್ ಬಫೆಟ್ ಅವ್ರಿಗೆ ಫಾಲೋ ಮಾಡೋರ ಭಾಳ ಮಂದಿ ಇದ್ದಾರೆ. ಎಲ್ಲ ಭಾಳ ರಿಟೇಲ್ ಇನ್ವೆಸ್ಟರ್ ಆಗಲಿ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ ಆಗಲಿ ಎಲ್ಲರೂ ಭಾಳ ಮಂದಿ ಸ್ಟಾಕ್ ಮಾರ್ಕೆಟ್ನಾಗ ಇದ್ದವ್ರ ವಾರೆನ್ ಬಫೆಟ್ ಅವ್ರಿಗೆ ಫಾಲೋ ಮಾಡ್ತಾರೆ. ವಾರೆನ್ ಬಫೆಟ್ ಅವ್ರ ತಮ್ದು 50% ಸ್ಟೇಕ್ ಆ್ಯಪಲ್ನಾಗಿಂದ ರೊಕ್ಕನ ತಕ್ಕೊಂಡ್ರಂತ. ವೀಕ್ಷಕರೇ, 50% ಆ್ಯಪಲ್ನಾಗಿಂದ ತಮ್ದು ಸೆಲ್ ಮಾಡಿದ್ರಿಂದ ಇದೊಂದು ನೆಗೆಟಿವ್ ಪಾಯಿಂಟ್ ಆತ್ರಿ. ಮಂದಿ ಎಲ್ಲ ವಾರೆನ್ ಬಫೆಟ್ ಅವ್ರು ಸೆಲ್ ಮಾಡತ್ತಾರ ಅಂತ ಅಂಜಿ ತಾವು ಎಲ್ಲರೂ ಸೆಲ್ ಮಾಡಿರ. ಅದ ಕಾರಣ ಇವತ್ತು ಮಾರ್ಕೆಟ್ ಬಿತ್ತ. ಮತ್ತು ವೀಕ್ಷಕರೇ, ಮತ್ತೊಂದು ಎಲ್ಲಕ್ಕಿಂತ ಮೇನ್ ರೀಸನ್ ಏನಂತಂದ್ರೆ ಇವತ್ತು ಮಾರ್ಕೆಟ್ ಬೀಳಾಕ ಇವತ್ತು ತಿಳ್ಕೊಳ್ಳೋಣ. ನೋಡ್ಬೋದು ವೀಕ್ಷಕರೇ, ಇವತ್ತು ಏಷ್ಯನ್ ಮಾರ್ಕೆಟ್ನಾಗ ಎಲ್ಲಕ್ಕಿಂತ ಹೆಚ್ಚು ಬಿದ್ದಿದ್ದ ಇಂಡೆಕ್ಸ್ ಯಾವ್ದಂತಂದ್ರೆ ನಿಕಾಯ್ ಅಂತಂದ್ರೆ ಇದು ಜಪಾನದ ಇಂಡೆಕ್ಸ್. ಈ ಜಪಾನದ ಇಂಡೆಕ್ಸ್ 12.40% ಬಿದ್ದೈತಿ. ಅಂತಂದ್ರೆ 12%ಗಿಂತ ಹೆಚ್ಚು ಬಿದ್ದೈತಿ ಜಪಾನದ ಮಾರ್ಕೆಟ್. ಯಾಕೆ ಜಪಾನದ ಮಾರ್ಕೆಟ್ ಇಷ್ಟು ಬಿದ್ದೈತಿ ಅಂತ ಇವತ್ತಿನ ಈ ವಿಡಿಯೋನಾಗ ನೋಡೋಣ. ಅದ ಮೇನ್ ಆನ್ಸರ್ ಐತ್ರಿ ಯಾಕೆ ಇವತ್ತು ನಮ್ದು ಇಂಡಿಯನ್ ಮಾರ್ಕೆಟ್ ಆಗಲಿ ಗ್ಲೋಬಲ್ ಮಾರ್ಕೆಟ್ ಆಗಲಿ ಬೀಳಾಕ. ವೀಕ್ಷಕರೇ, ಜಪಾನ್ನಾಗ ಒಂದು ಸ್ಟ್ರಾಟಜಿನ ಫಾಲೋ ಮಾಡ್ತಾರೆ ಎಲ್ಲರೂ ಇನ್ವೆಸ್ಟರ್ಸ್. ಅದೇನಂತಂದ್ರೆ ಎನ್ ಕ್ಯಾರಿ ಟ್ರೇಡ್ ಅಂತಂದ್ರೆ ಏನಂತ ತಿಳ್ಕೊಳ್ಳೋಣ. ಅಂದ್ರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗ್ತೈತಿ ನೋಡ್ರಿ. ಎನ್ ಕ್ಯಾರಿ ಟ್ರೇಡ್ ಅಂತಂದ್ರೆ ಏನಂತ ಹೇಳ್ತೇನೆ. ಜಪಾನ್ನಾಗ ನೀವು ಸಾಲ ತೊಗೊಂಡ್ರೆ ಅದ್ರ ಬಡ್ಡಿ 0.1% ಅಷ್ಟೇ ಇರ್ತೈತಿ. ಭಾಳ ಕಡಿಮೆ ಇರೋದ್ರಿಂದ ಎಲ್ಲರೂ ರೊಕ್ಕನ ಬ್ಯಾಂಕ್ಗಳ ಕಡೆಯಿಂದ ಸಾಲನ ತಗೋತಾರ. ವ್ಯಕ್ತಿಗಳು ಯಾರ್ಯಾರು ತಗೋತಾರಲ್ಲ ರೀ ಬ್ಯಾಂಕ್ನಿಂದ ರೊಕ್ಕ, ಅವ್ರ ಇನ್ವೆಸ್ಟ್ ಮಾಡ್ತಾರಂತ್ರಿ ಅಸೆಟ್ ಕ್ಲಾಸ್ನಾಗ. ಯಾಕಂತಂದ್ರೆ ಬರೀ 0.1% ಬಡ್ಡಿ ಇರೋದ್ರಿಂದ ಬೇರೆ ಕಡೆ ಅವ ರೊಕ್ಕ ಇನ್ವೆಸ್ಟ್ ಮಾಡ್ರೆ ಅವ್ರಿಗೆ 5% ಅಥವಾ 10-15% ರೀ ಈಸಿ ರಿಟರ್ನ್ ಸಿಗ್ತೈತಿ. ನಾನು ಅಲ್ಲಿ ಮಂದಿ ಏನು ಮಾಡತ್ತಾರ ಅಂತಂದ್ರೆ ಸಾಲನ ತಗೊಂಡ US ಮಾರ್ಕೆಟ್ನಾಗ ಅಥವಾ ಅವ್ರದ್ದು ಮಾರ್ಕೆಟ್ನಾಗ ಇನ್ವೆಸ್ಟ್ಮೆಂಟ್ನ ಮಾಡತ್ತಾರಂತ. ವೀಕ್ಷಕರೇ, ಈಗ ಜಪಾನದ ಗೌರ್ಮೆಂಟ್ಗರೆ ಗುರ್ತಾಗಂಗಿಲ್ಲ ಅಂತ ಇರಂಗಿಲ್ಲ, ಗುರ್ತಾಗ್ತೈತಿ. ಈಗ ಮಂದಿ ಎಲ್ಲ ಈ ಸ್ಟ್ರಾಟಜಿನ ಫಾಲೋ ಮಾಡತ್ತಾರಂತ ಜಪಾನದ ಗೌರ್ಮೆಂಟ್ ಗುರ್ತಾಗನ. ಜಪಾನದ ಸೆಂಟ್ರಲ್ ಬ್ಯಾಂಕ್ ಅವ್ರು ಏನು ಮಾಡಿರಂತಂದ್ರೆ ಬಡ್ಡಿ ಅಂತಂದ್ರೆ ಇಂಟ್ರೆಸ್ಟ್ ರೇಟನ್ನು ಹೆಚ್ಚು ಮಾಡಿರ. ಮೊದಲ 0.1 ಇತ್ತ, ಈಗ ಅದನ್ನ 0.25% ಮಾಡಿರ. ಅದೇನು ಹೆಚ್ಚು ಮಾಡಿಲ್ರಿ ನಮ್ಮ ಇಂಡಿಯಾ ಪ್ರಕಾರ, ಬಟ್ ಅದು ಜಪಾನ್ನಾಗ ಹೆಚ್ಚಾದಂಗ. ಯಾಕಂದ್ರೆ ಮೊದಲು 0.1% ಇತ್ತ, ಈಗ ಅದನ್ನ 0.25% ಮಾಡಿದ್ರಿಂದ ಮಂದಿ ಏನು ಮಾಡತ್ತಾರ ಅಂತಂದ್ರೆ ತಾವು ಇನ್ವೆಸ್ಟ್ ಮಾಡಿರಲ್ಲ ರೀ ರೊಕ್ಕ ಸಾಲನ ತಗೊಂಡ ಅವು ಎಲ್ಲ ರೊಕ್ಕನ ತಮ್ಮ ಕಡೆ ವಾಪಸ್ ತಗೊಂಡು ಈಗ US ಮಾರ್ಕೆಟ್ನಾಗೂ ಇನ್ವೆಸ್ಟ್ ಮಾಡಿರ್ ಜಪಾನ್ದವ್ರ ಇನ್ವೆಸ್ಟರ್ಸ್. ಅವರ US ಮಾರ್ಕೆಟ್ನಾಗಿಂದನೂ ರೊಕ್ಕನ ಎಲ್ಲ ತಕ್ಕೊಂಡ್ರ ಮತ್ತು ಅವ್ರ ಸ್ವಂತ ಜಪಾನದ ಮಾರ್ಕೆಟ್ನಾಗೂ ಇನ್ವೆಸ್ಟ್ ಮಾಡಿರಲ್ಲ ರೀ ರೊಕ್ಕ, ಆ ಮಾರ್ಕೆಟ್ನಾಗಿಂದನೂ ಎಲ್ಲ ರೊಕ್ಕನ ತಗೊಂಡು ಈಗ ಲೋನ್ ಪೇಡನ್ನು ಅವ್ರ ಮಾಡತ್ತಾರ. ವೀಕ್ಷಕರೇ, ಇದ ಕಾರಣದಿಂದನ US ಮಾರ್ಕೆಟ್ನಾಗನೂ ರೊಕ್ಕ ಹಾಕಿರ ಅವ್ರು ರೊಕ್ಕ ತಗೊಳತ್ತಾರ. ಆ ಕಾರಣದಿಂದ US ಮಾರ್ಕೆಟು ಬೀಳತೈತಿ. ಮತ್ತು ತಮ್ದು ಜಪಾನದ ಸ್ಟಾಕ್ ಮಾರ್ಕೆಟ್ ಐತಿ, ಅತ್ರಾಗೂ ಜಪಾನ್ ಮಂದಿ ಸಾಲನ ತೊಗೊಂಡು ರೊಕ್ಕನ ಇನ್ವೆಸ್ಟ್ ಮಾಡಿರ. ಆ ಮಾರ್ಕೆಟ್ನಾಗಿಂದು ಈ ರೊಕ್ಕನ ತಕ್ಕೊಳತ್ತಾರಲ್ಲ ರೀ ಎಲ್ಲರೂ ಮಂದಿ, ಬಡ್ಡಿ ರೇಟ್ ಹೆಚ್ಚಾಗಿದ್ರಿಂದ ಅದ ಕಾರಣದಿಂದನೂ ಜಪಾನದ ಮಾರ್ಕೆಟ್ ನೋಡಬಹುದು ನೀವು 12%ಗಿಂತ ಹೆಚ್ಚು ಬಿದ್ದೈತಿ. ಮತ್ತು ವೀಕ್ಷಕರೇ, ಅವರ ಜಪಾನದ ಮಾರ್ಕೆಟ್ ಅಥವಾ US ಮಾರ್ಕೆಟ್ ಮತ್ತು ಬೇರೆ ಬೇರೆ ಎಲ್ಲ ಮಾರ್ಕೆಟ್ನಾಗೂ ಇನ್ವೆಸ್ಟ್ ಮಾಡಿದ್ರು ಜಪಾನ್ದವ್ರು. ಅವರೆಲ್ಲ ರೊಕ್ಕನ ತಕ್ಕೊಳ್ಳೋದ್ರಿಂದ ಗ್ಲೋಬಲ್ನಾಗ ಎಲ್ಲ ಸೆಲ್ಲಿಂಗ್ ಬರತ್ತ. ಗ್ಲೋಬಲ್ನಾಗ ಎಲ್ಲ ಸೆಲ್ಲಿಂಗ್ ಬಂದ್ರೆ ನಮ್ಮ ಇಂಡಿಯಾ ಅಂತ ದೇಶಿಗೆ ಪೆಟ್ಟು ಬಿಡ್ತೈತಿ. ಗ್ಲೋಬಲ್ನಾಗ ಎಲ್ಲ ಮಾರ್ಕೆಟ್ ಎಲ್ಲ ಭಾಳ ಬೀಳತೈತಿ. ಅದ ಕಾರಣ ನಮ್ಮ ಇಂಡಿಯನ್ ಮಾರ್ಕೆಟನ್ನು ಭಾಳ ಬೀಳತೈತಿ. ತಿಳಿತ್ರಿ ವೀಕ್ಷಕರೇ, ಇದು ಎನ್ ಕ್ಯಾರಿ ಟ್ರೇಡ್ ಸಂಬಂಧನ ಜಪಾನದ ಮಾರ್ಕೆಟ್ ಭಾಳ ಬೀಳತೈತಿ ಮತ್ತು US ಮಾರ್ಕೆಟು ಅದ್ರ ಸಂಬಂಧನ ಬೀಳತೈತಿ. ಮತ್ತೊಂದು ಏನಂತಂದ್ರೆ ಮಿಡಲ್ ಈಸ್ಟ್ನಾಗ ವಾರ್ ನಡೆದೈತೆ ಆದ ಮತ್ತು ವಾರೆನ್ ಬಫೆಟ್ ಅವರ ತಮ್ಮದು 50% ಸ್ಟೇಕನ್ನು ಆ್ಯಪಲ್ನ ಏನು ತೆಗೆದ್ರೆ ಅದೊಂದು ಇಫೆಕ್ಟ್ ಬೀಳ್ತೈತಿ ಮಾರ್ಕೆಟಿಗೆ. ಮತ್ತು ವೀಕ್ಷಕರೇ, ಇವತ್ತು ನೋಡಬಹುದು ಇಂಡಿಯಾ ವಿಕ್ಸ 42.23% ಹೈ ಇತ್ತು. ಇದು ಕೋವಿಡ್ನಾಗ ಇಷ್ಟು ಹೈ ಹೋಗೈತ್ರಿ, ಈಗ ಹೆಚ್ಚು. ಇದು ಎಷ್ಟು ಮೈನಸ್ನ ಇರ್ತೈತಲ್ಲ ರೀ ಅಷ್ಟು ಚಲೋ ಮಾರ್ಕೆಟಿಗೆ. ಬಟ್ ಮೈನಸ್ನಾಗ ಬಿಡ್ರಿ ಇದು ಫುಲ್ಲನೇ ಏರಿ ಹೋಗ್ಬಿಟ್ಟೈತಿ 42.23% ಅಂತಂದ್ರೆ ನೋಡಬಹುದು ವೀಕ್ಷಕರೇ ಎಷ್ಟು ಇವತ್ತು ಬೇರಿಸ್ನೆಸ್ ಇತ್ತಂತ.
ವೀಕ್ಷಕರೇ ಸ್ವಲ್ಪ ದಿನ ಈಗ ಮಾರ್ಕೆಟ್ನಾಗ ಹಿಂಗೆ ಇರೋದನ್ನ ಈಗ ಡೈರೆಕ್ಟ್ ಒಮ್ಮೆ ರಿಕವರಿ ಬರಂಗಿಲ್ಲ, ಸ್ವಲ್ಪ ದಿನ ಬೀಳೋದ ಸೈಡ್ ವೇ ಹೋಗೋದ ಹಿಂಗೆ ಆಗೋದ ಅನಾನ ಅಂಜೋ ಅವಶ್ಯಕತೆ ಇಲ್ಲ. ಈಗ ಬಾರಿ ನಾವು ಒಬ್ಬರ ಟ್ರೇಡರ್ ಅಥವಾ ಇನ್ವೆಸ್ಟರ್ ಇದ್ರೆ ಇಂಥ ಮಾರ್ಕೆಟ್ನಾಗ ಏನು ಮಾಡ್ಬೇಕಂತ ನೋಡೋಣ. ನೋಡ್ರಿ ವೀಕ್ಷಕರೇ, ನೀವು ಒಬ್ಬರ ಟ್ರೇಡರ್ ಇದ್ರೆ ನಿಮ್ದು ಯಾವ್ದಾದ್ರೆ ಸ್ಟ್ರಾಟಜಿ ಬೆಸ್ಟ್ ಇದ್ದಿದ್ದು ಆ ಸ್ಟ್ರಾಟಜಿಯನ್ನು ಫಾಲೋ ಮಾಡಿ ಸ್ಟಾಪ್ ಲಾಸ್ ಹಚ್ಚಿ ಟ್ರೇಡ್ ತೊಗೊರಿ. ಸ್ಟಾಪ್ ಲಾಸ್ ಹಿಟ್ಟಾದ್ರೆ ಸ್ಟಾಪ್ ಲಾಸನ್ನು ತೋರಿ, ಟಾರ್ಗೆಟ್ ಹಿಟ್ಟಾದ್ರೆ ಟಾರ್ಗೆಟನ್ನು ತೋರಿ. ನಾ ಇಷ್ಟೇ ಹೇಳೋ ಟ್ರೇಡರ್ಸಿಗೆ. ಬಟ್ ನಾವು ಒಬ್ಬರು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇದ್ದು ಅಂತಂದ್ರೆ ನಾವು ಅಂಜೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ವೀಕ್ಷಕರೇ, US ಮಾರ್ಕೆಟ್ನಾಗ ಅಥವಾ ಜಪಾನ್ ಮಾರ್ಕೆಟ್ನಾಗ ಅಥವಾ ಮಿಡಲ್ ಈಸ್ಟ್ ಕಂಟ್ರಿಗಳ್ನಾಗ ವಾರ ಸಿಚುವೇಶನ್ ಐತಿ, ಅಲ್ಲಿ ಎಲ್ಲ ಕೆಟ್ಟ ನ್ಯೂಸ್ ಇದಾವೆ. ಬಟ್ ನಮ್ಮ ದೇಶನಾಗ ಇನ್ನೂ ತನಕ ಏನೂ ಕೆಟ್ಟ ನ್ಯೂಸ್ ಇಲ್ಲ. ನಾವು ಅಂಜೋ ಅವಶ್ಯಕತೆ ಇಲ್ಲ. ಈಗ ಗ್ಲೋಬಲ್ ಮಾರ್ಕೆಟ್ ಬಿದ್ದರೆ ನಮ್ಮ ಮಾರ್ಕೆಟ್ ಸಹಜವಾಗಿ ಬೀಳೋದನ. ಬಟ್ ನಮ್ಮ ಕಂಪ್ನಿನಾಗ ನಾವು ತೊಗೊಂಡಿದ್ದ ಕಂಪ್ನಿನಾಗ ನಮ್ಮ ದೇಶನಾಗ ಏನೂ ಪ್ರಾಬ್ಲಮ್ ಇಲ್ಲ. ಬೇರೆ ದೇಶ ಸಂಬಂಧ ನಮ್ಮ ದೇಶ ಬೀಳತೈತಿ ಅಂತಂದ್ರೆ ವೀಕ್ಷಕರೇ, ಈಗ ಒಂದು ಕ್ಲಾಸ್ನಾಗ ಒಬ್ಬ ಹುಡುಗ ಕೆಟ್ಟಿದ್ದಾನೆ ಅಂತ ತಿಳ್ಕೊರಿ. ಆ ಹುಡುಗನ ಸಂಬಂಧ ಪೂರಾ ಕ್ಲಾಸದ ಹೆಸರು ಕೆಟ್ಟ ಆಗ್ತೈತೇನಿಲ್ರಿ, ಹಂಗಾಗೈತ್ರಿ. ಈಗ ಸ್ವಲ್ಪ ಬೇರೆ ದೇಶದ್ನಾಗ ಕೆಟ್ಟತನ ಐತಿ ಅನ್ನ ಎಲ್ಲ ದೇಶದ ಮಾರ್ಕೆಟನ್ನು ಬೆಳತೈತಿ. ಈಗ ಎಲ್ಲ ಇಂಥ ಸಿಚುವೇಶನನ್ನು ನಾರೇ ಬಾಯಿಂಗ್ ಅಪರ್ಚುನಿಟಿ ಆಗಿ ತೊಗೋತೇನೆ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟರ್ ಇದ್ರೆ. ಯಾಕಂತಂದ್ರೆ ನಮ್ಮ ದೇಶನಾಗ ಏನೂ ಪ್ರಾಬ್ಲಮ್ ಇಲ್ಲ, ಬೇರೆ ದೇಶದ ಸಂಬಂಧ ನಮ್ಮ ದೇಶದ ಮಾರ್ಕೆಟ್ ಬೆಳತೈತಿ. ನಾನು ಅಂಜೋ ಅವಶ್ಯಕತೆ ಇಲ್ಲ. ಬಾಯ್ ಮಾಡ್ರಿ, ಫಂಡಮೆಂಟಲ್ ಚಲೋ ಇರ್ಬೇಕು. ಹೆಚ್ಚು ಸಾಲ ಇದ್ದಿದ್ದು ಮತ್ತು ಹೆಚ್ಚು ಓವರ್ ವ್ಯಾಲ್ಯೂಡ್ ಇದ್ದಿದ್ದು ಕಂಪ್ನಿಗಳು ಇಂಥ ಸಿಚುವೇಶನ್ನಾಗ ಭಾಳ ಬೀಳ್ತಾವ. ನಾನು ಅಂಥದ್ರ ಕಡೆಯಿಂದ ದೂರ ಇರ್ರಿ. ತೇತ್ರಿ ವೀಕ್ಷಕರೇ ನಂದ್ರೆ ಇಷ್ಟ ಹೇಳ್ತೇನೆ. ನಾ ಇದು ಬಿದ್ದಾಗ ಮತ್ತು ಬಾಯ್ ಮಾಡೋದ ನನಗೆ ಬೆಸ್ಟ್ ಅನಿಸ್ತೈತಿ ಲಾಂಗ್ ಟರ್ಮ್ ಸಂಬಂಧ. ತೇತ್ರಿ ವೀಕ್ಷಕರೇ ಇಷ್ಟ ಐತಿ ವಿಡಿಯೋ ಚಲೋ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮ್ಯಾಗ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.